ಚೆನ್ನಾಗಿದೆ. ಒಂದೇ ಒಂದು ಉದಾಹರಣೆ ಕೊಟ್ಬಿಡಿ ನೋಡೋಣ ಇಂಥ ಘಟನೆ ಆಗಿರೋದು ಅಂತ ಹೇಳಿ. ಆದ್ರೆ ಕಲ್ಲೇಟು ತಿಂದವರು, ಕಲ್ಲೇಟು ತಿಂದ ಮಹಿಳೆ, ರೈಟ್ ಸರ್, ಇದೇ ಮಾತನ್ನ ಕಲ್ಲೇಟು ತಿಂದ ಮಹಿಳೆ ಒಬ್ರು ಹೇಳ್ತಾರೆ, ಗೋಡೆ ಕಟ್ಟಿಸ್ಬಿಡಿ, ಆ ಕಡೆ ಅವ್ರ ಏರಿಯಾ ಇದೆ, ಈ ಕಡೆ ನಮ್ಮ ಏರಿಯಾ ಇದೆ, ಬೇಡವೇ ಬೇಡ ಸವಾಸ, ನಾವು ಆರಾಮಾಗಿ ಬದುಕಬೇಕು ಅಂದ್ರೆ ಗೋಡೆ ಕಟ್ಟಿಸ್ಬಿಡಿ ಅಂತ ಹೇಳಿ. ಈಗ ಶಾಸಕರು ಹೇಳ್ತಿರೋ ಸರ್ವಜನಾಂಗದ ಶಾಂತಿಯ ತೋಟ ನಂಬೇಕಾ, ನಮಗೆ ಭಯ ಆಗತ್ತೆ ಗೋಡೆ ಕಟ್ಟಿಸ್ಬಿಡಿ ಅನ್ನೋ ಸ್ಥಳೀಯರ ಮಾತನ್ನ ನಂಬೇಕಾ ಅಂತ. ಸ್ಥಳೀಯರು ಏನು ಹೇಳ್ತಾರೆ ಅದು ವಾಸ್ತವ. ಯಾಕಂದ್ರೆ ಜಮೀರ್ ಅಹಮದ್ ಇರೋರು ಬೆನ್ಸನ್ ಟೌನ್ ಅಲ್ಲಿ ಅವ್ರ ಮನೆ ಇರೋದು, ಅವ್ರು ಇಲ್ಲಿ ಶಾಸಕರಷ್ಟೇ, ಅವ್ರೇನು ಅಲ್ಲಿ ವಾಸ ಇಲ್ಲ. ಒಂದು. ಎರಡನೇದು, ಪಾದರಾಯನಪುರ ಕರೋನಾ ಸೀಸನ್ ಅಲ್ಲಿ ಎಲ್ಲರಿಗೂ ಗೊತ್ತಿದೆ ಏನಾಯ್ತು ಅಂತ ಹೇಳಿ. ಅಲ್ಲಿ ಕರೋನಾಗೆ ನಾವು ಇದು ಕೊಡ್ತೀವಿ, ನಿಮ್ಗೆ ಮೆಡಿಸನ್ ಕೊಡ್ತೀವಿ ಅಂತ ಹೇಳಿದಾಗ ಒಳಗಡೆ ಬಿಟ್ಕೊಳ್ಳಿಲ್ಲ, ಏನು ಬಂದು ದಾಂಧಲೆ ಆಯಿತು, ಪ್ಲಸ್ ರಾಮನಗರದಲ್ಲಿ ಅರೆಸ್ಟ್ ಮಾಡಿದ್ರು. ಇದೆಲ್ಲನೂ ಇತಿಹಾಸ. ಜೊತೆಗೆ ಅನೇಕ ಇತಿಹಾಸಗಳಿವೆ. ಆ ಸ್ಟೇಷನ್ ಎಷ್ಟು ಸೆನ್ಸಿಟಿವ್ ಅಂತ ಹೇಳಿದ್ರೆ, ನೀವು ಅಲ್ಲಿನ ಪೊಲೀಸ್ ಸ್ಟೇಷನ್ ಅವ್ರ ಹತ್ರ ಮಾತಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ತುಂಬ ಸೆನ್ಸಿಟಿವ್ ಆಗಿದೆ ವಿಚಾರ ಅಂತ ಹೇಳಿ ಅವರೇ ಸತ್ಯ ಹೇಳ್ತಾರೆ. ಒಂದು. ಎರಡನೇ, ನಾನು ಏನು ಹೇಳ್ತೀನಿ ಅಂದರೆ, ಪಾಪ ಎಡಹಳ್ಳಿ ಅವ್ರು ಹೇಳ್ತಾ ಇದ್ರು ಏನು ಪ್ರೇರೇಪಣೆ ಅಂತ ಕೇಳಿದೆ ನಾನು. ಅದಕ್ಕೆ ಉತ್ತರ ಇಲ್ಲ, ನನ್ನ ಹತ್ರ ಉತ್ತರ ಇದೆ. ಇಡೀ ಪ್ರಪಂಚದಲ್ಲಿ ಇಲ್ಲಿವರೆಗೂ ಆಸ್ ಆಫ್ ಟುಡೇವರೆಗೂ ಟೆರರಿಸ್ಟ್ ಆಕ್ಟಿವಿಟಿ ಸ್ಟಾರ್ಟ್ ಆದಾಗಿಂದ 73,000 ಕ್ಲೋಸ್ ಟು ಅರೌಂಡ್ ಅಟ್ಯಾಕ್ಸ್ ಆಗಿದೆ ಅಂತ ಹೇಳ್ತಾರೆ. ಅದರಲ್ಲಿ 125ರಿಂದ 150 ಆರ್ಗನೈಸೇಷನ್ಸ್ ಇನ್ವಾಲ್ವ್ ಆಗಿದೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ತತ್ಸುಮಾರು 40ರಿಂದ 50,000 ಜನ ರೆಕಗ್ನೈಸ್ ಟೆರರಿಸ್ಟ್ ಅಂತ ಹೇಳ್ತಾರೆ. ಈ ಎಲ್ಲ ಟೆರರಿಸ್ಟ್ಗಳು, ಇದೆಲ್ಲ ಗ್ರೂಪ್ಸ್ ನೋಡಿಕೊಂಡ್ರೆ ನೀವು, ಕ್ಲೋಸ್ ಟು ಅರೌಂಡ್ 99% ಆಫ್ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಆರ್ ಬಿಲಾಂಗಿಂಗ್ ಟು ಒನ್ ರಿಲಿಜನ್. ಜೊತೆಗೆ 99.8% ಆಫ್ ಟೆರರಿಸ್ಟ್ ರೆಕಗ್ನೈಸ್ ಟೆರರಿಸ್ಟ್ ಆರ್ ಫ್ರಮ್ ಒನ್ ರಿಲಿಜನ್. ಯಾಕೆ ಅಂತ ಹೇಳಿದ್ರೆ, ಈ ಕುರಾನ್ ಅಂತ ಏನು ಹೇಳ್ತಾರೆ, ನಾನು ಪಾಪ ಕುರಾನ್ ಓದಿಲ್ಲ ಅಂತ ಅನ್ಕೊಂಬಿಡಿ. ನನಗೆ ಕುರಾನ್ ಒಂದು ಪುಸ್ತಕ, ನಾನು ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ನಾನು ಅದೇ ರೀತಿ ಬೈಬಲ್ ಓದಿದ್ದೀನಿ. ನನಗೆ ಅದೊಂದು ನನಗೊಂದು ಆಸಕ್ತಿ. ಯಾಕೆ ಅಂದರೆ, ನನಗೆ ಪ್ರಪಂಚದಲ್ಲಿ ನನ್ನ ಹತ್ರ ಒಂದು ಪುಸ್ತಕ ಇದೆ, ರಿಲಿಜನ್ಸ್ ಆಫ್ ದ ವರ್ಲ್ಡ್ ಅಂತ ಹೇಳಿ. ಯಾವ ರಿಲಿಜನ್ ಹೆಂಗೆ ಹುಟ್ಟಿತು ಅದು ನನ್ನ ಆಸಕ್ತಿ. ನಾನು ಓದಿದ್ದೀನಿ, ಕುರಾನ್ ಓದಿದ್ದಾನೆ ಮತ್ತು ಬೈಬಲ್ನು ಓದಿದ್ದಾನೆ. ಆದರೆ ನನಗೆ ಅದು ಪುಸ್ತಕ ಅಂತ ಓದಿದ್ದೀನಿ, ಧರ್ಮದ ಪುಸ್ತಕ ಅಲ್ಲ. ಒಂದು ನಿಮಿಷ, ನಾನು ಬರ್ತೀನಿ. ಆ ಕುರಾನಲ್ಲಿ ಏನಾಗಿದೆ ಅಂದರೆ, 250 ಬಾರಿ ಕಾಫೀರ್ ಅನ್ನೋ ಪದ ಉಪಯೋಗಿಸ್ತಾರೆ. 37 ಬಾರಿ ಕಾಫೀರ್ನ ಅಟ್ಯಾಕ್ ಮಾಡು ಅನ್ನೋ ಪದ ಉಪಯೋಗಿಸ್ತಾರೆ. ನಾನು ಲಾಸ್ಟ್ ಟೈಮ್ ತಮ್ಮ ಡಿಬೇಟ್ ಅಲ್ಲೇ ಕೋಟ್ ಮಾಡಿದ್ದೀನಿ ಯಾವ್ಯಾವ ಸೂರೆ ಇದೆ ಅಂತ ಹೇಳಿ. ಅವ್ರ ಇಂಟರ್ಪ್ರಿಟೇಷನ್ ಏನಿದೆ, ಅವ್ರ ಇಂಟರ್ಪ್ರಿಟೇಷನ್ ಅವ್ರ ಇಂಟರ್ಪ್ರಿಟೇಷನ್ ಇದೆ. ಇಲ್ಲಿ ಮೌಲ್ವಿಗಳು ಬರ್ತಾರೆ, ಚಾನೆಲ್ಗಳು ಬರ್ತಾರೆ, ಭಾರತದಲ್ಲಿ ಚಾನೆಲ್ಗಳಲ್ಲಿ ಬರ್ತಕ್ಕಂಥ ಮೌಲ್ವಿಗಳಿದ್ದಾರೆ. ಈ ಮೌಲ್ವಿಗಳು ಹೇಳ್ತಾರೆ ಕಾಫೀರ್ ಅನ್ನೋ ಪದಕ್ಕೆ ನೀವು ತಪ್ಪಾಗಿ ಅರ್ಥ ಕಲ್ಪಿಸ್ಕೊಂತಿದ್ದೀರಾ, ಕಾಫೀರ್ ಅನ್ನೋ ಪದಕ್ಕೆ ಇದಲ್ಲ ಇದು ಅರ್ಥ ಅಂತ ಹೇಳ್ತಾರೆ. ಆದರೆ ವಾಸ್ತವತೆ ಏನಿದೆ, ಪಾಕಿಸ್ತಾನಿ ಮೌಲ್ವಿ ಅಥವಾ ಈ ಸಿರಿಯನ್ ಮೌಲ್ವಿ ಇವ್ರುಗಳೇನು ಹೇಳ್ತಾರೆ ಅಂದರೆ, ಕಾಫೀರ್ ಅಂದರೆ ಯಾವ ಥರ ಇಂಟರ್ಪ್ರಿಟೇಷನ್ ಮಾಡ್ತಾರೆ. ಅದಕ್ಕೋಸ್ಕರನೇ ನಾನು ಈಗಾಗಲೇ ಈ ಚಾನಲಲ್ಲೇ ಇದು 4ನೇ ಬಾರಿ ಹೇಳ್ತಾ ಇದ್ದೀನಿ, ಒಂದು ವರ್ಲ್ಡ್ನಲ್ಲಿ ಒಂದು ಮುಸಲ್ಮಾನರ ಸಮಾವೇಶ ಆಗಬೇಕು. ಆ ಮುಸಲ್ಮಾನರ ಸಮಾವೇಶ ಇನ್ನೊಬ್ಬರನ್ನ ಹತ್ತಕ್ಕಲ್ಲ. ಏನಂದ್ರೆ ಈ ಕಾಫೀರ್ಗೆ ಏನು ಡೆಫಿನಿಷನ್ ಅಂತ ಅವ್ರು ಹೇಳಲಿ. ಯಾಕೆಂದ್ರೆ ಈ ಕಾಫೀರ್ನ ಭಾರತದಲ್ಲಿ ಟಿವಿ ಮುಂದೆ ಬರ್ತಕ್ಕಂಥ ಮೌಲ್ವಿ ಹೇಳೋದು, ಮದ್ರಾಸದಲ್ಲಿ ಕುತ್ಕೊಂಡು ಹೇಳ್ತಕ್ಕಂಥ ಮೌಲ್ವಿ ಹೇಳೋದು ಮತ್ತು ಪಾಕಿಸ್ತಾನದಲ್ಲಿ ಕುತ್ಕೊಂಡು ಮೌಲ್ವಿ ಹೇಳೋದು, ಇದು ಇಂಟರ್ಪ್ರಿಟೇಷನ್ಸ್ ಇದೆಯಲ್ಲ, ಇದರಲ್ಲಿರ್ತಕ್ಕಂಥ ಸಮಸ್ಯೆ, ಇದು ಸಮಸ್ಯೆ. ಏನ್ ಹೇಳಿ ಕೊಟ್ಟಿದ್ದೀರಿ? ಜೆಜೆಆರ್ ನಗರದಲ್ಲಿ ಓಂ ಶಕ್ತಿ ಮಾಲೆ ಹಾಕಿದ ಹೆಣ್ಮಕ್ಳು ಕೂಡ ಕಾಫಿ ರೀತಿಯಲ್ಲಿ ಕಂಡ್ರು, ಅದಕ್ಕೆ ಕಲ್ಲು ಹೊಡೆದ್ರು ಅಂತ ಹೇಳಿಕೊಟ್ಟಿದ್ದೀರಾ? ಸತ್ಯ, ಖಂಡಿತವಾಗ್ಲೂ ಸತ್ಯ, ಇದ್ರಲ್ಲಿ ಡೌಟೇ ಇಲ್ಲ. ಎಲ್ಲವೂ ಕೂಡ ಚೆನ್ನಾಗಿದೆ. ಒಂದೇ ಒಂದು ಉದಾಹರಣೆ ಕೊಟ್ಬಿಡಿ ನೋಡೋಣ ಇಂಥ ಘಟನೆ ಆಗಿರೋದು ಅಂತ ಹೇಳಿ. ಆದ್ರೆ ಕಲ್ಲೇಟು ತಿಂದವರು, ಕಲ್ಲೇಟು ತಿಂದ ಮಹಿಳೆ, ರೈಟ್ ಸರ್, ಇದೇ ಮಾತನ್ನ ಕಲ್ಲೇಟು ತಿಂದ ಮಹಿಳೆ ಒಬ್ರು ಹೇಳ್ತಾರೆ, ಗೋಡೆ ಕಟ್ಟಿಸ್ಬಿಡಿ, ಆ ಕಡೆ ಅವ್ರ ಏರಿಯಾ ಇದೆ, ಈ ಕಡೆ ನಮ್ಮ ಏರಿಯಾ ಇದೆ, ಬೇಡವೇ ಬೇಡ ಸವಾಸ, ನಾವು ಆರಾಮಾಗಿ ಬದುಕಬೇಕು ಅಂದ್ರೆ ಗೋಡೆ ಕಟ್ಟಿಸ್ಬಿಡಿ ಅಂತ ಹೇಳಿ. ಈಗ ಶಾಸಕರು ಹೇಳ್ತಿರೋ ಸರ್ವಜನಾಂಗದ ಶಾಂತಿಯ ತೋಟ ನಂಬೇಕಾ, ನಮಗೆ ಭಯ ಆಗತ್ತೆ ಗೋಡೆ ಕಟ್ಟಿಸ್ಬಿಡಿ ಅನ್ನೋ ಸ್ಥಳೀಯರ ಮಾತನ್ನ ನಂಬೇಕಾ ಅಂತ. ಸ್ಥಳೀಯರು ಏನು ಹೇಳ್ತಾರೆ ಅದು ವಾಸ್ತವ. ಯಾಕಂದ್ರೆ ಜಮೀರ್ ಅಹಮದ್ ಇರೋರು ಬೆನ್ಸನ್ ಟೌನ್ ಅಲ್ಲಿ ಅವ್ರ ಮನೆ ಇರೋದು, ಅವ್ರು ಇಲ್ಲಿ ಶಾಸಕರಷ್ಟೇ, ಅವ್ರೇನು ಅಲ್ಲಿ ವಾಸ ಇಲ್ಲ. ಒಂದು. ಎರಡನೇದು, ಪಾದರಾಯನಪುರ ಕರೋನಾ ಸೀಸನ್ ಅಲ್ಲಿ ಎಲ್ಲರಿಗೂ ಗೊತ್ತಿದೆ ಏನಾಯ್ತು ಅಂತ ಹೇಳಿ. ಅಲ್ಲಿ ಕರೋನಾಗೆ ನಾವು ಇದು ಕೊಡ್ತೀವಿ, ನಿಮ್ಗೆ ಮೆಡಿಸನ್ ಕೊಡ್ತೀವಿ ಅಂತ ಹೇಳಿದಾಗ ಒಳಗಡೆ ಬಿಟ್ಕೊಳ್ಳಿಲ್ಲ, ಏನು ಬಂದು ದಾಂಧಲೆ ಆಯಿತು, ಪ್ಲಸ್ ರಾಮನಗರದಲ್ಲಿ ಅರೆಸ್ಟ್ ಮಾಡಿದ್ರು. ಇದೆಲ್ಲನೂ ಇತಿಹಾಸ. ಜೊತೆಗೆ ಅನೇಕ ಇತಿಹಾಸಗಳಿವೆ. ಆ ಸ್ಟೇಷನ್ ಎಷ್ಟು ಸೆನ್ಸಿಟಿವ್ ಅಂತ ಹೇಳಿದ್ರೆ, ನೀವು ಅಲ್ಲಿನ ಪೊಲೀಸ್ ಸ್ಟೇಷನ್ ಅವ್ರ ಹತ್ರ ಮಾತಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ
ತುಂಬ ಸೆನ್ಸಿಟಿವ್ ಆಗಿದೆ ವಿಚಾರ ಅಂತ ಹೇಳಿ ಅವರೇ ಸತ್ಯ ಹೇಳ್ತಾರೆ. ಒಂದು. ಎರಡನೇ ನಾನು ಏನು ಹೇಳ್ತೀನಿ ಅಂದರೆ, ಪಾಪ ಯಡಹಳ್ಳಿ ಅವ್ರು ಹೇಳ್ತಾ ಇದ್ರು ಏನು ಪ್ರೇರೇಪಣೆ ಅಂತ ಕೇಳಿದೆ ನಾನು. ಅದಕ್ಕೆ ಉತ್ತರ ಇಲ್ಲ, ನನ್ನ ಹತ್ರ ಉತ್ತರ ಇದೆ. ಇಡೀ ಪ್ರಪಂಚದಲ್ಲಿ ಇಲ್ಲಿವರೆಗೂ ಆಸ್ ಆಫ್ ಟುಡೇವರೆಗೂ ಟೆರರಿಸ್ಟ್ ಆಕ್ಟಿವಿಟಿ ಸ್ಟಾರ್ಟ್ ಆದಾಗಿಂದ 73,000 ಕ್ಲೋಸ್ ಟು ಅರೌಂಡ್ ಅಟ್ಯಾಕ್ಸ್ ಆಗಿದೆ ಅಂತ ಹೇಳ್ತಾರೆ. ಅದರಲ್ಲಿ 125ರಿಂದ 150 ಆರ್ಗನೈಸೇಷನ್ಸ್ ಇನ್ವಾಲ್ವ್ ಆಗಿದೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ತತ್ಸುಮಾರು 40,000-50,000 ಜನ ರೆಕಗ್ನೈಸ್ ಟೆರರಿಸ್ಟ್ ಅಂತ ಹೇಳ್ತಾರೆ. ಈ ಎಲ್ಲ ಟೆರರಿಸ್ಟ್ಗಳು ಇದೆಲ್ಲ ಗ್ರೂಪ್ಸ್ ನೋಡಿಕೊಂಡ್ರೆ ನೀವು ಕ್ಲೋಸ್ ಟು ಅರೌಂಡ್ 99% ಆಫ್ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಆರ್ ಬಿಲಾಂಗಿಂಗ್ ಟು ಒನ್ ರಿಲಿಜನ್. ಜೊತೆಗೆ 99.8% ಆಫ್ ಟೆರರಿಸ್ಟ್ ರೆಕಗ್ನೈಸ್ ಟೆರರಿಸ್ಟ್ ಆರ್ ಫ್ರಮ್ ಒನ್ ರಿಲಿಜನ್. ಯಾಕೆ ಅಂತ ಹೇಳಿದ್ರೆ, ಈ ಕುರಾನ್ ಅಂತ ಏನು ಹೇಳ್ತಾರೆ, ನಾನು ಪಾಪ ಕುರಾನ್ ಓದಿಲ್ಲ ಅಂತ ಅನ್ಕೊಂಬಿಡಿ. ನನಗೆ ಕುರಾನ್ ಒಂದು ಪುಸ್ತಕ, ನಾನು ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ನಾನು ಅದೇ ರೀತಿ ಬೈಬಲು ಓದಿದ್ದೀನಿ. ನನಗೆ ಅದೊಂದು ನನಗೊಂದು ಆಸಕ್ತಿ. ಯಾಕೆ ಅಂದರೆ ನನಗೆ ಪ್ರಪಂಚದಲ್ಲಿ ನನ್ನ ಹತ್ರ ಒಂದು ಪುಸ್ತಕ ಇದೆ, ರಿಲಿಜನ್ಸ್ ಆಫ್ ದ ವರ್ಲ್ಡ್ ಅಂತ ಹೇಳಿ. ಯಾವ ರಿಲಿಜನ್ ಹೆಂಗೆ ಹುಟ್ಟಿತು ಅದು ನನ್ನ ಆಸಕ್ತಿ. ನಾನು ಓದಿದ್ದೀನಿ, ಕುರಾನ್ ಓದಿದ್ದಾನೆ ಮತ್ತು ಬೈಬಲ್ನು ಓದಿದ್ದಾನೆ. ಆದರೆ ನನಗೆ ಅದು ಪುಸ್ತಕ ಅಂತ ಓದಿದ್ದೀನಿ, ಧರ್ಮದ ಪುಸ್ತಕ ಅಲ್ಲ. ಒಂದು ನಿಮಿಷ ನಾನು ಬರ್ತೀನಿ. ಆ ಕುರಾನಲ್ಲಿ ಏನಾಗಿದೆ ಅಂದರೆ 250 ಬಾರಿ ಕಾಫಿರ್ ಅನ್ನೋ ಪದ ಉಪಯೋಗಿಸ್ತಾರೆ. 37 ಬಾರಿ ಕಾಫಿರ್ನ ಅಟ್ಯಾಕ್ ಮಾಡು ಅನ್ನೋ ಪದ ಉಪಯೋಗಿಸ್ತಾರೆ. ನಾನು ಲಾಸ್ಟ್ ಟೈಮ್ ತಮ್ಮ ಡಿಬೇಟ್ ಅಲ್ಲೇ ಕೋಟ್ ಮಾಡಿದ್ದೀನಿ ಯಾವ್ಯಾವ ಸೂರೆ ಇದೆ ಅಂತ ಹೇಳಿ. ಅವ್ರ ಇಂಟರ್ಪ್ರಿಟೇಷನ್ ಏನಿದೆ, ಅವ್ರ ಇಂಟರ್ಪ್ರಿಟೇಷನ್ ಅವ್ರ ಇಂಟರ್ಪ್ರಿಟೇಷನ್ ಇದೆ. ಇಲ್ಲಿ ಮೌಲ್ವಿಗಳು ಬರ್ತಾರೆ, ಚಾನೆಲ್ಗಳು ಬರ್ತಾರೆ, ಭಾರತದಲ್ಲಿ ಚಾನೆಲ್ಗಳಲ್ಲಿ ಬರ್ತಕ್ಕಂಥ ಮೌಲ್ವಿಗಳಿದ್ದಾರೆ. ಈ ಮೌಲ್ವಿಗಳು ಹೇಳ್ತಾರೆ ಕಾಫಿರ್ ಅನ್ನೋ ಪದಕ್ಕೆ ನೀವು ತಪ್ಪಾಗಿ ಅರ್ಥ ಕಲ್ಪಿಸ್ಕೊಂತಿದ್ದೀರಾ, ಕಾಫಿರ್ ಅನ್ನೋ ಪದಕ್ಕೆ ಇದಲ್ಲ ಇದು ಅರ್ಥ ಅಂತ ಹೇಳ್ತಾರೆ. ಆದರೆ ವಾಸ್ತವತೆ ಏನಿದೆ, ಪಾಕಿಸ್ತಾನಿ ಮೌಲ್ವಿ ಅಥವಾ ಈ ಸಿರಿಯನ್ ಮೌಲ್ವಿ ಇವ್ರುಗಳೇನು ಹೇಳ್ತಾರೆ ಅಂದರೆ, ಕಾಫಿರ್ ಅಂದರೆ ಯಾವ ಥರ ಇಂಟರ್ಪ್ರಿಟೇಷನ್ ಮಾಡ್ತಾರೆ. ಅದಕ್ಕೋಸ್ಕರನೇ ನಾನು ಈಗಾಗಲೇ ಈ ಚಾನಲಲ್ಲೇ ಇದು 4ನೇ ಬಾರಿ ಹೇಳ್ತಾ ಇದ್ದೀನಿ, ಒಂದು ವರ್ಲ್ಡ್ನಲ್ಲಿ ಒಂದು ಮುಸಲ್ಮಾನರ ಸಮಾವೇಶ ಆಗಬೇಕು. ಆ ಮುಸಲ್ಮಾನರ ಸಮಾವೇಶ ಇನ್ನೊಬ್ಬರನ್ನ ಹತ್ತಕ್ಕಲ್ಲ. ಏನಂದ್ರೆ ಈ ಕಾಫಿರ್ಗೆ ಏನ್ ಡೆಫಿನಿಷನ್ ಅಂತ ಅವ್ರು ಹೇಳಲಿ. ಯಾಕೆಂದ್ರೆ ಈ ಕಾಫಿರ್ನ ಭಾರತದಲ್ಲಿ ಟಿವಿ ಮುಂದೆ ಬರ್ತಕ್ಕಂಥ ಮೌಲ್ವಿ ಹೇಳೋದು, ಮದ್ರಾಸದಲ್ಲಿ ಕುತ್ಕೊಂಡು ಹೇಳ್ತಕ್ಕಂಥ ಮೌಲ್ವಿ ಹೇಳೋದು ಮತ್ತು ಪಾಕಿಸ್ತಾನದಲ್ಲಿ ಕುತ್ಕೊಂಡು ಮೌಲ್ವಿ ಹೇಳೋದು, ಇದು ಇಂಟರ್ಪ್ರಿಟೇಷನ್ಸ್ ಇದೆಯಲ್ಲ, ಇದರಲ್ಲಿರ್ತಕ್ಕಂಥ ಸಮಸ್ಯೆ, ಇದು ಸಮಸ್ಯೆ. ಏನ್ ಹೇಳಿಕ್ ಹೊರಟಿದ್ದೀರಿ? ಜೆಜೆಆರ್ ನಗರದಲ್ಲಿ ಓಂ ಶಕ್ತಿ ಮಾಲೆ ಹಾಕಿದ ಹೆಣ್ಮಕ್ಳು ಕೂಡ ಕಾಫಿ ರೀತಿಯಲ್ಲಿ ಕಂಡ್ರು, ಅದಕ್ಕೆ ಕಲ್ಲು ಹೊಡೆದ್ರು ಅಂತ ಹೇಳ್ಕೊಳ್ತಿದ್ದೀರಾ? ಸತ್ಯ, ಖಂಡಿತವಾಗ್ಲೂ ಸತ್ಯ, ಇದ್ರಲ್ಲಿ ಡೌಟೇ ಇಲ್ಲ. ಸರಿ.